New Hope TV, your encounter with God. ನನ್ನ ಪ್ರಶ್ನೆ ಏನಂದರೆ, ಈ ಪವಿತ್ರಾತ್ಮ ಅನ್ನೋರು ಇದ್ದಾರಲ್ಲ, ಅವರ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಯೇಸು ಸ್ವಾಮಿಯ ಜನನದ ಸಮಯದಲ್ಲಿ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ನೋಡ್ರಿ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೆಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಅಂತ. ಅನೇಕ ಸಾರಿ ಕ್ರಿಸ್ಮಸ್ ಟೈಮಲ್ಲಿ ಸಾಂತಾ ಕ್ಲಾಸ್, ಆಮೇಲೆ ಏನು ಸ್ನೋ ಮ್ಯಾನ್, ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಾರೆ ಜನ. ಪವಿತ್ರಾತ್ಮನನ್ನು ಯಾರೂ ನೆನಪು ಮಾಡಿಕೊಳ್ಳೋದಿಲ್ಲ. ಯೇಸು ಸ್ವಾಮಿ ಜನನ ಆಗಿದ್ದೇ ಪವಿತ್ರಾತ್ಮನ ಮೂಲಕ. ಹಲ್ಲೆಲೂಯಾ. ಹಿ ಈಸ್ ಬೋರ್ನ್ ಆಫ್ ದ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮ. ಯೇಸು, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಗೋದಲಿಯಲ್ಲಿ ಹುಟ್ಟಿದ್ರು, ದೇವದೂತರು ಬ್ಯುಸಿಯಾಗಿದ್ದರು, ಪವಿತ್ರಾತ್ಮ ಕೆಲಸ ಮಾಡ್ತಾಯಿದ್ರು. ಇಂಥ ದೊಡ್ಡ ಅರಸ ಅಟ್ಲೀಸ್ಟ್ ಒಂದು 5 ಸ್ಟಾರ್ ಹೋಟೆಲ್ನಲ್ಲಾದರೂ ಹುಟ್ಬೋದಿತ್ತಲ್ಲ. 5 ಸ್ಟಾರ್ ಹೋಟೆಲ್ ಇಲ್ವಲ್ಲ, ಗೋದಲಿಯಲ್ಲಿ ಹುಟ್ಟುತ್ತಾ ಇದ್ದಾರೆ. ಪ್ರಿಯರೇ, ಗೋದಲಿ ನಿಜವಾಗಿ ನಿಜ ಹೇಳಬೇಕಾದ್ರೆ ಗೋದಲಿಯಲ್ಲಿ ಹುಟ್ಟಿದ್ರು, ಅಲ್ಲಿ ಹುಟ್ಟಿದ್ರು. ಭಾಳ ಪ್ರಾಮುಖ್ಯವಾದ ಸಂಗತಿ ಏನಂದರೆ, ಪವಿತ್ರಾತ್ಮನ ಮೂಲಕ ಅವರಿಗೆ ಜನನ ಆಯಿತು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಪವಿತ್ರಾತ್ಮನಿಗೆ ಏನು ಕೆಲಸ? ವೈ ದ ಹೋಲಿ ಸ್ಪಿರಿಟ್? ಯಾಕೆ ಪರಿಶುದ್ಧ ಆತ್ಮನು? ವೈ ದ ಹೋಲಿ ಸ್ಪಿರಿಟ್? ಅದಕ್ಕೆ ಒಂದು ವಚನ ಓದಿಕೊಳ್ಳೋಣ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ. ಇಲ್ಲಿ ನೋಡ್ರಿ, ಓನ್ಲಿ ದ ಬೈಬಲ್ ಸ್ಪೀಕ್ ಅಬೌಟ್ ದ ಸ್ಪಿರಿಟ್. ಆತ್ಮದ ಕುರಿತಾಗಿ ಮಾತಾಡುವ ಒಂದೇ ಧರ್ಮ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸತ್ಯವೇದ. ಪರಿಶುದ್ಧ ಆತ್ಮನು, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಎಲ್ಲರೂ ಇದನ್ನು ಹೇಳೋಣ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ನನ್ನ ಪ್ರಶ್ನೆ ಏನಂದರೆ, ವೈ ದ ಹೋಲಿ ಸ್ಪಿರಿಟ್? ಯಾಕೆ ಪರಿಶುದ್ಧ ಆತ್ಮನು? ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು. ವಾವ್, ಹಲ್ಲೆಲೂಯಾ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್ ಫಾರ್ ದಟ್. ಯಾರಾದರೂ ಬರ್ತಾ ಇದ್ರೆ, ಇಂಥ ಸಂಗತಿಗಳನ್ನು ತಗೊಂಡು ಬರ್ತಾ ಇದ್ರೆ, ವಾಟ್ ಅ ಬ್ಲೆಸ್ಸಿಂಗ್ ಇಟ್ ಈಸ್. ಜೀಸಸ್ ಈಸ್ ಕಮಿಂಗ್ ವಿತ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿದ್ದಾರೆ. ಇವೆಲ್ಲ ನಮ್ದು ಔಟ್ವರ್ಡ್ ಎಕ್ಸ್ಪ್ರೆಷನ್ ಆಫ್ ಇನ್ವರ್ಡ್ ಜಾಯ್. ನಮ್ಮೊಳಗೆ ಇರುವ ಸಂತೋಷದ ತೋರಿಕೆಯನ್ನು ನಾವು ಎಲ್ಲ ಡೆಕೋರೇಷನ್, ದೀಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್, ದ ಡೆಕೋರೇಷನ್, ಟ್ರೀ ಆ್ಯಂಡ್ ಫುಡ್ ಆ್ಯಂಡ್ ಆಲ್, ಬಟ್ ದ ಹೋಲಿ ಸ್ಪಿರಿಟ್ ಈಸ್ ಕಮಿಂಗ್ ಇನ್ ಸೈಡ್. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಪರಿಶುದ್ಧಾತ್ಮನು ಬೇಕಿತ್ತ? Why the Lord Jesus needed the Holy Spirit? He was in the flesh and the blood. Okay, ಯೇಸು ಸ್ವಾಮಿ ಮಾತಾಡಿದ್ದು, ಯೇಸು ಸ್ವಾಮಿ ಕೆಲಸ ಮಾಡಿದ್ದು, ಯೇಸು ಸ್ವಾಮಿ ಜೀವನ ಮಾಡಿದ್ದು, ಯೇಸು ಸ್ವಾಮಿ ಮಾಡಿದ್ದ ಅದ್ಭುತ ಕಾರ್ಯಗಳು ಒಂದು ಪವಿತ್ರಾತ್ಮನಿಲ್ಲದೆ ಮಾಡಲಿಲ್ಲ. Hallelujah. He spoke by the Holy Spirit. He preached by the power of the Holy Spirit. He performed miracles by the power of the Holy Spirit. He lived by the Holy Spirit. Hallelujah. ಏನಕ್ಕೆ? ಒಂದು 5 ಸಂಗತಿಗಳನ್ನ ಪವಿತ್ರಾತ್ಮ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಅದನ್ನು ಇವತ್ತು ನಾವು ಲಕ್ಷ್ಯ ಕೊಟ್ಟು ಕೇಳೋಣ. ಇಟ್ ಈಸ್ ದ ಫ್ಯಾಕ್ಟ್. ಇದು ಸತ್ಯ, ನಮ್ಮ ಜೀವನದಲ್ಲಿ ನೆರವೇರ್ತದೆ. ಹೋಲಿ ಸ್ಪಿರಿಟ್ ಈಸ್ ರಿಯಲ್. ಹೋಲಿ ಸ್ಪಿರಿಟ್ ಈಸ್ ನಾಟ್ ಅ ಮೆಸೇಜ್, ಈಸ್ ನಾಟ್ ಅ ಮೈಥಾಲಜಿ. ಹೋಲಿ ಸ್ಪಿರಿಟ್ ಈಸ್ ರಿಯಲ್. ಹಲ್ಲೆಲೂಯಾ.
ಓಕೆ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಮೊದಲನೇದಾಗಿ ದ ಹೋಲಿ ಸ್ಪಿರಿಟ್ ಕಮ್ಸ್ ಟು ಗಿವ್ ಅಸ್ ಎಬಿಲಿಟಿ. ಯೇಸು ಸ್ವಾಮಿಗೆ ಆ ಶಕ್ತಿ ಬಂದದ್ದು ಎಲ್ಲಿಂದಂತ ಹೇಳಿದ್ರೆ ಪರಿಶುದ್ಧಾತ್ಮನಿಂದ. ಹುಟ್ಟುವಾಗಲೇ ಅವರಿಗೆ ಆ ಎಬಿಲಿಟಿ ಬಂದಿದೆ. ಯಾವಾಗ ಬಂದಿದೆ? ಹುಟ್ಟಿದಾಗಲೇ. ಬಿಕಾಸ್ ಹಿ ವಾಸ್ ಬಾರ್ನ್ ಆಫ್ ದ ಹೋಲಿ ಸ್ಪಿರಿಟ್. ನೋಡ್ರಿ, ಈ ಎಬಿಲಿಟಿ ಪವಿತ್ರಾತ್ಮನ ಬಂದಾಗ ನೀವು ಹೇಳ್ಬೋದು, ಐ ಆಮ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ನನಗೆ ಪವಿತ್ರ ಆತ್ಮ ಬಂದಿದೆ ಅಂತ. ನಿಮ್ಮಲ್ಲಿ ಯಾವ ಎಬಿಲಿಟಿ ಬಂದಿಲ್ಲ ಅಂದರೆ ಬಿಗ್ ಕ್ವಶನ್ ಮಾರ್ಕ್ ವೆದರ್ ಯು ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನಾವು ವಿಮೋಚನ ಕಾಂಡಕ್ಕೆ ಹೋಗೋಣ. ವಿಮೋಚನ ಕಾಂಡ ವಿಮೋಚನ ಕಾಂಡ 31ನೇ ಅಧ್ಯಾಯ ಮೊದಲನೇ ವಚನದಿಂದ ಓದ್ತೇನೆ. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಉರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಈ ಬೆಚಲೇಲ್, ದೇವರು ಹೇಳ್ತಾರೆ ಮೋಶೆಗೆ, ಒಂದು ಗುಡಾರವನ್ನು ನನಗೋಸ್ಕರ ಸಿದ್ಧ ಮಾಡು, ಅದರಲ್ಲಿ ನಾನು ಬಂದು ವಾಸ ಮಾಡಬೇಕು. ಬೆಚಲೇಲ್ ಅನ್ನುವಂಥವನು ಸಾಧಾರಣ ವ್ಯಕ್ತಿ. ಹಿ ವಾಸ್ ಆನ್ ಆರ್ಡಿನರಿ ಪರ್ಸನ್. But when the Holy Spirit comes upon him, he will become extraordinary. Hallelujah. ಪವಿತ್ರಾತ್ಮನು ಈ ಸಾಧಾರಣ ವ್ಯಕ್ತಿಗಳ ಮೇಲೆ ಬಂದರೆ you will be something very extraordinary. Hallelujah. ದಿವ್ಯಾತ್ಮನನ್ನು ಆತನಿಗೆ ಕೊಡ್ತಾರಂತೆ. ಅದರಿಂದ ಜ್ಞಾನ, ವಿದ್ಯಾ, ವಿವೇಕಗಳು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸ್ತಾರೆ. Hallelujah. How it is coming? It is coming by the power of the Holy Spirit. ಪವಿತ್ರಾತ್ಮನು ಬಂದ ತಕ್ಷಣ something that happens. ಪ್ರಿಯ ಸಹೋದರ ಸಹೋದರಿ, ಸೌಲ ಅನ್ನೋನು ವೆರಿ ಆರ್ಡಿನರಿ ಪರ್ಸನ್. ಬೆನ್ಯಾಮಿನ್ ಕುಲ, ಕನಿಷ್ಠ ಕುಲ ಅಂತ ಅವನೇ ಹೇಳ್ತಾನೆ. ನಮ್ಮ ಕುಲ ಎಂಥದ್ದು? ಕನಿಷ್ಠ ಕುಲ. ಎಲ್ಲ ಕುಲಗಳಲ್ಲಿ ನಮ್ಮ ಕುಲ ಕನಿಷ್ಠ. ಆದರೆ ದೇವ್ರ ವಾಕ್ಯ ನೀವು ಆಮೇಲೆ ಹೋದ್ರಿ, 1 ಸಮುವೇಲ 10ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಸೌಲ ಹೊಲದಿಂದ ಬರ್ತಾ ಇರುವಾಗ ಕೇಳ್ತಾನೆ, ವೈರಿಗಳು ಬಂದು ಇಸ್ರಾಯೇಲ್ರನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಕೇಳುವಾಗ ಏನಾಯಿತು ಅಂತ ಹೇಳಿದ್ರೆ, ಸಡನ್ಲಿ ದ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ಹಿಮ್. ಹಿ ಗಾಟ್ ಅ ನ್ಯೂ ಎಬಿಲಿಟಿ. ಒಂದು ಶಕ್ತಿ ಅವನಿಗೆ ಬಂತು. ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಮುವೇಲ ಬಂದು ಅವನ ಮೇಲೆ ಎಣ್ಣೆಯನ್ನು ಸುರಿಸಿ ಅವನನ್ನು ಅಭಿಷೇಕ ಮಾಡಿದ ತಕ್ಷಣ ಸಾಲ್ ವಾಸ್ ಅ ಡಿಫರೆಂಟ್ ಪರ್ಸನ್. Saul was a different person. What is the difference? Ordinary person started thinking like a king. ಅರಸ ಹೇಗೆ ಯೋಚನೆ ಮಾಡ್ತಾನೆ ಹಾಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರು? ಸೌಲ. ಅರಸ ಹೇಗೆ ಯೋಚನೆ ಮಾಡ್ತಾನೆ, ಹೇಗೆ ಕ್ರಿಯೆ ಮಾಡ್ತಾನೆ, ಹೇಗೆ ಅಧಿಕಾರವನ್ನು ಚಲಾಯಿಸ್ತಾನೆ, ಹೇಗೆ ಶಕ್ತಿಯ ಪ್ರದರ್ಶನ ಮಾಡ್ತಾನೆ, ಆಲ್ ದಟ್ ಕೇಮ್ ಅಪಾನ್ ಸಾಲ್ ಜಸ್ಟ್ ಬಿಕಾಸ್ ದ ಹೋಲಿ ಸ್ಪಿರಿಟ್ ಕೇಮ್ ಇನ್ ಹಿಮ್ ಅಂಡ್ ಗೇವ್ ಹಿಮ್ ಎಬಿಲಿಟಿ ಟು ಬಿಕಮ್ ಕಿಂಗ್. ಹಲ್ಲೆಲೂಯಾ. ನಮ್ಮ ಕ್ರೈಸ್ತರಿಗೆ ಪರಿಶುದ್ಧಾತ್ಮನ ಬೆಲೆ ಗೊತ್ತೇ ಇಲ್ಲ. ತಿಳಿದವರು ಭಾಗ್ಯವಂತರು. ದೇವರ ವಾಕ್ಯದಿಂದ ತಿಳ್ಕೊಂಡವರು, ಅದಕ್ಕಾಗಿ ಹಸಿವೆ ಉಳ್ಳವರು ಭಾಗ್ಯವಂತರು. ಆಮೆನ್. ಇನ್ನೊಂದು ಉದಾಹರಣೆ ನಾವು ತಗೊಳ್ಳೋಣ. ಅದೇ 1 ಸಮುವೇಲ 16-13 ನಾವು ನೋಡ್ತೇವೆ. ಓಕೆ, ಸಮುವೇಲ ಬಂದ ಹೇಳ್ದ ಏನಂತ ಹೇಳಿದ್ರೆ, ಪ್ರವಾದಿಯಾದ ಸಮುವೇಲ ದಾವೀದನ ತಂದೆ ಮನೆಗೆ ಬಂದ, ಎಲಿಯಾಬನನ್ನು ಕರೆದ, ಇನ್ನು ಬೇರೆ ಬೇರೆ ಆತನ ಅಣ್ಣಂದಿರನ್ನೆಲ್ಲ, ದಾವೀದನ ಅಣ್ಣಂದಿರನ್ನ ಕರೆದ. ದೇವ್ರು ಹೇಳಿದರು, ಅವರಲ್ಲ. ಓಕೆ, ಇವರ ಮನೆಯೊಳಗೆ, ಓಕೆ, ಈಶಾಯನ ಮನೆಯೊಳಗೆ ಒಬ್ಬರನ್ನ ನಾನು ಏನು ಮಾಡಿದ್ದೇನೆ? ಆರಿಸಿಕೊಂಡಿದ್ದೇನೆ.
ಓಕೆ, ಒಳ್ಳೆ ಎಲ್ಲ ಗಿಮ್ಗೆ ಹೋಗಿ ಎಲ್ಲ ಇವರು ಎಲ್ಲ ಉಳಿದವರು ದಾವೀದನ ಅಣ್ಣಂದಿರು ಮಿಲಿಟ್ರಿಯಲ್ಲಿ ಇದ್ದವರು. ಎಲ್ಲಿದ್ದವರು? ಅವರಿಗೆ ಹೆಲ್ಮೆಟ್ ಹೆಂಗೆ ಹಾಕಬೇಕು ಗೊತ್ತು, ಕತ್ತಿ ಹೇಗೆ ತಿರುಗಿಸ್ಬೇಕು ಗೊತ್ತು, ವೈರಿಯನ್ನು ಎಲ್ಲಿ ಹೊಡಿಬೇಕು ಶಸ್ತ್ರಾಭ್ಯಾಸ ಮಾಡಿದವ್ರು. ಹೇಳ್ರಿ, ದೇವ್ರು ಹೇಳಿದ್ರು ಶಸ್ತ್ರಾಭ್ಯಾಸ ಮಾಡಿದವರು ನಾನು ಅಲ್ಲ, ನನ್ನ ಆತ್ಮನಿಂದ ತುಂಬಿಸಲ್ಪಟ್ಟವನನ್ನು ನಾನು ಅರಸನನ್ನಾಗಿ ಮಾಡ್ತೇನೆ. ಹಲ್ಲೆಲೂಯಾ! ಓ ಗ್ಲೋರಿ ಟು ಗಾಡ್. God is not waiting for an expert. God is waiting for the one who is filled with the Holy Spirit. Amen. Hallelujah. ದೇವರು ಅವರಿಗಾಗಿ ಕಾಯ್ತಾ ಇಲ್ಲ. ದೇವರು ಹೇಳಿದ್ರು ನೋ ನೋ ನೋ. ದಾವಿದ ಬಂದ, ಸಮುವೇಲ್ಗೆ ಯೋಚನೆ, ಈ ಹುಡುಗನ ತಗೊಂಡು ಏನು ಮಾಡ್ತಾರೆ? ದಾವಿದ ಯಾರು? ಹುಡುಗ. ಅವನು ಯಾರು? ಬಾಯ್. ದೇವರು ಅವನಿಗೆ ದೇವರು ಹೇಳ್ತಾರೆ ಸಮುವೇಲ್ಗೆ, ಅವನನ್ನು ಅಭಿಷೇಕಿಸು. ಪವಿತ್ರಾತ್ಮ ದಾವಿದನ ಮೇಲೆ ಬಂದ ತಕ್ಷಣ ಕುರುಬ ಅರಸಾದ. ಹಲ್ಲೆಲೂಯಾ! ಯಾರಾದರೂ ಕುರುಬನಿಗೆ ಅರಸತನ ಕೊಡ್ತಾರಾ? ಅರಸತನ ಯಾರಿಗೆ ಕೊಡ್ತಾರೆ ಅಂದರೆ ಮೋಶೆಗೆ ಕೊಡ್ತಾರೆ. ಯಾಕೆ ಮೋಶೆ ಐಗುಪ್ತ ದೇಶದ ಅರಸನ ಮನೆಯಲ್ಲಿ ಬೆಳೆದವ. ಸಕಲ ಐಗುಪ್ತ ದೇಶದ ಸಕಲ ಜ್ಞಾನ ವಿದ್ಯೆ ಎಲ್ಲ ವಿಷಯಗಳಲ್ಲಿ ಬಲ್ಲವನು, ನಿಪುಣನು, ಅರಿತವನು ಆಗಿದ್ದ ಯಾರು? ಮೋಶೆ. ಅವನಿಗೇನಾದರೂ ಅರಸತನ ಕೊಡ್ಬೋದು. ಕುರುಬನಿಗೆ ಏನು ಗೊತ್ತದೆ? ಕುರಿ ಮೇಯಿಸೋದು. ಕರೆಕ್ಟು. ಕುರುಬನಿಗೆ ಏನು ಗೊತ್ತಿದೆ? ಕುರಿಗಳನ್ನು ಎಲ್ಲಿ ಮೇಯಿಸಬೇಕು, ಕುರಿಗಳಿಗೆ ಎಷ್ಟು ಊಟ ಹಾಕಬೇಕು, ಕುರಿಗಳಿಗೆ ನೀರು ಎಷ್ಟು ಹಾಕಬೇಕು, ಯಾವಾಗ ಕರ್ಕೊಂಡು ಹೋಗಬೇಕು, ಯಾವಾಗ ಅರಸನಾಗಿ ಕೆಲಸ ಮಾಡೋದು ದಾವೀದನಿಗೆ, ಕುರುಬನಿಗೆ ಗೊತ್ತಿತ್ತ? ಇಲ್ಲ. ಆದರೆ when the Holy Spirit comes on you, who is the Holy Spirit? The Holy Spirit is none other than the triune God. ದೇವರೇ ಆಗಿರುವಂಥ ಪವಿತ್ರಾತ್ಮ ನಮ್ಮ ಮೇಲೆ ಬಂದ ತಕ್ಷಣ ದಾವೀದನ ಯೋಚನೆಗಳೇ ಬದಲಾವಣೆ ಆದ. ಅರಸ ಯೋಚನೆ ಮಾಡೋ ರೀತಿಯಲ್ಲಿ ಅರಸ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ದಾವೀದ. ಓಕೆ, ನಾನು ರಾಜ್ಯ ಆಳಬೇಕು, ಇಸ್ರಾಯೇಲ್ ಜನರನ್ನು ಪರಾಮರಿಸಬೇಕು, ಅವರನ್ನು ಕಾಯಬೇಕು, ಯುದ್ಧ ಮಾಡಬೇಕು, ವೈರಿಯನ್ನು ಸದೆ ಬಡಿಬೇಕು. ಈ ಶಕ್ತಿ ಅವನೊಳಗೆ ಬಂದದ್ದು ಯಾವಾಗ? ಅವನು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಪ್ರಿಯರೇ ಅಲ್ಲೆಲ್ಲ ಹೋಗೋ ತಪ್ಪಂತ ನಾನು ಹೇಳಲ್ಲ. ಅಬಿಲಿಟಿ ವಿಲ್ ನಾಟ್ ಕಮ್ ಫ್ರಮ್ ಯೂನಿವರ್ಸಿಟಿ, ಅಬಿಲಿಟಿ ಕಮ್ ಫ್ರಮ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ! ಅದಕ್ಕೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದದ್ದು ಏನಕ್ಕೆ ಅಂತ ಹೇಳಿದ್ರೆ ಪವಿತ್ರಾತ್ಮನ ನಮಗೆ ಕೊಡೋದಕ್ಕೋಸ್ಕರ. ಯೇಸು ಸ್ವಾಮಿ ನಮಗೆ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಹೋಲಿ ಸ್ಪಿರಿಟ್ ಕೊಡ್ತಾ ಇಲ್ಲ, ತನ್ನೊಳಗಿದ್ದ ಹೋಲಿ ಸ್ಪಿರಿಟನ್ನೇ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ! ಬೇರೆ ಅದ್ರ ಬಗ್ಗೆ ನಾವು ಮುಂದೆ ನೋಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ಯಾವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರ್ತಾರೋ ಆವಾಗ ನಮ್ಮಲ್ಲಿ ಶಕ್ತಿ ಬರ್ತದೆ. ನಮಗಿರುವಂಥ ಸಮಸ್ಯೆ ಏನಂತ ಹೇಳಿದ್ರೆ, ಇಂಥ ದೊಡ್ಡ ಆಶೀರ್ವಾದ ನಮ್ಮ ದೇವರು ನಮ್ಮ ಎದುರಿಗೆ ಇಟ್ಟಾಗ ಅದನ್ನು ನಾವು ಬಿಟ್ಟು ಹೊಲಸಾದ ಅನೇಕ ಸಂಗತಿಗಳನ್ನು ಆರಿಸಿಕೊಂಡು ನಮ್ಮ ಜೀವನ ಹಾಳು ಮಾಡಿಕೊಳ್ತೇವೆ. ದೇವರು ತಾನೇ ಪವಿತ್ರಾತ್ಮನ ನಮ್ಮ ಒಂದು ಕಾಲ ಇತ್ತು. ಪವಿತ್ರಾತ್ಮನ ಯಾಕೆ ಸಂತೋಷ ಪಡ್ತಾ ಇದ್ರು ಅಂತ ಹೇಳಿದ್ರೆ, ಹೇಳ್ತಾರೆ ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಿದಾಗ ಒಂದು ವೇಳೆ ಪವಿತ್ರಾತ್ಮನ ನೀವು ಭೇಟಿಯಾಗಿದ್ದರೆ ಪವಿತ್ರಾತ್ಮನ ಹೇಳ್ತಾ ಇದ್ರಿ ಏನಂತ ಹೇಳಿದ್ರೆ, ಬರೀ ಇನ್ನೊಂದು 33.5 ವರ್ಷ ನಾನು ಅಲ್ಲಿರಲ್ಲ, ಈ ಲೋಕಕ್ಕೆ ಬಂದುಬಿಡ್ತೀನಿ. ಹಲ್ಲೆಲೂಯಾ! Who is saying that? The Holy Spirit is saying. ಪವಿತ್ರಾತ್ಮನು ನಮ್ಮೊಳಗೆ ಬರೋದಕ್ಕೋಸ್ಕರ ಕಾದಿದ್ದಾರೆ, ಆತುರ ಉಳ್ಳವರಾಗಿದ್ದಾರೆ. He is waiting to get inside of you. ಬಟ್ ನನ್ನ ಪ್ರಶ್ನೆ ಏನಂದರೆ, ಅವ್ರನ್ನ ಪಡ್ಕೊಳ್ಳೋ ಆಸೆ ನಮ್ಮೊಳಗಿದೆಯಾ? ಅವರು ಬೇಕು ಅನ್ನುವಂಥ ನೀರಡಿಕೆ, ಬಾಯಾರಿಕೆ ನಮ್ಮೊಳಗಿದೆಯಾ? ಯಾಕೆ ಪವಿತ್ರಾತ್ಮನು ಬರ್ತಾರೆ ಅಂತಂದರೆ, ಹಿ ವಿಲ್ ಗಿವ್ ಅಸ್ ಸಚ್ ಎಬಿಲಿಟಿ, ನಮ್ಮೊಳಗೆ ಆ ಶಕ್ತಿ ಕೊಡ್ತಾರೆ. ಎಲಿಯನನ್ನು ನೋಡ್ತಾ ಇದ್ದ ಎಲೀಷ, ಪ್ರವಾದಿಯಾದ ಎಲೀಷ ಯಾರನ್ನು ನೋಡ್ತಾ ಇದ್ದ? ಎಲಿಯನನ್ನು ನೋಡ್ತಾ ಇದ್ದ. ಎಲ್ಲ ಪ್ರವಾದಿಗಳು ಬೇರೆಯೇ ನೋಡ್ತಾ ಇದ್ರು. ಎಲ್ಲ ಪ್ರವಾದಿಗಳು ಪೊಸಿಷನ್ ನೋಡ್ತಾ ಇದ್ರು, ಜನ ಯಾರನ್ನು ಮೆಚ್ತಾರೆ ಅದನ್ನು ನೋಡ್ತಾ ಇದ್ರು. ಆದರೆ ಎಲೀಷ ನೋಡ್ತಾನೆ, ಈ ಎಲಿಯ ಯಾಕೆ ಹೇಗೆ ಈ ಅದ್ಭುತಗಳನ್ನು ಮಾಡ್ತಾನೆ.
ಏನೆಲ್ಲ ಅದ್ಭುತಗಳನ್ನು ಮಾಡ್ತಾನೆ. ಮೇಲಿಂದ ಬೆಂಕಿ ಬೀಳೋ ಹಾಗೆ ಮಾಡ್ತಾನೆ, ಮಳೆ ಇಲ್ಲದಾಗ ಮಳೆ ಬರೋ ಹಾಗೆ ಮಾಡ್ತಾನೆ, ಮಳೆ ಬರುವಾಗ ಮಳೆ ನಿಲ್ಲೋ ಹಾಗೆ ಮಾಡ್ತಾನೆ. ಎಲ್ಲಿಂದ ಈ ಶಕ್ತಿ ಅವನಿಗೆ ಬರ್ತದೆ? ಎಲೀಷನ ಕಣ್ಣು ಅವನೊಳಗಿರೋ ಆತ್ಮನ ಮೇಲೆ ಇತ್ತು. ಎಲಿಯ ಹೇಳ್ದ, ಹೋಗಪ್ಪ ಮನೆಗೆ ಹೋಗು. ಎಲೀಷ ಹೇಳಿದ, ಇಲ್ಲ ಹೋಗಲ್ಲ. ಅವನು ಬೆನ್ನಟ್ಟಿದ. ಪ್ರಿಯ ಸಹೋದರಿ, ಇವತ್ತು ನಮ್ಮೊಳಗೆ ಅಂತ ಆಸೆ ಇದೆಯಾ? ನಮ್ಮೊಳಗೆ ಅಂತ ಆಸೆ ಇದೆಯಾ? ಯಾರಿಗಾದರೂ ಯೇಸುಸ್ವಾಮಿ ಹೇಳಿದ್ರು, ಹಾದಿಗೆ ಹೋಗೋರಿಗೆಲ್ಲ ನಾನು ಪವಿತ್ರ ಆತ್ಮ ಕೊಡ್ತೀನಿ ಅಂತ ಹೇಳಲಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಯಾವನಿಗಾದರೂ ನೀರಡಿಕೆ ಆಗಿದ್ರೆ, ಯು ಆರ್ ನಾಟ್ ಥರ್ಸ್ಟಿಂಗ್, ಯು ವಿಲ್ ನೆವರ್ ರಿಸೀವ್ ದ ಹೋಲಿ ಸ್ಪಿರಿಟ್. ಯು ಆರ್ ನಾಟ್ ಹಂಗ್ರಿ, ಯು ವಿಲ್ ನೆವರ್ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇವತ್ತು ದೇವರಿಗೆ ನಾವು ಏನು ಕೇಳ್ತಾ ಇದ್ದೇವೆ? ದೇವರೇ ಕಾರು ಕೊಡು, ಮನೆ ಕೊಡು, ಕೆಲಸ ಕೊಡು, ಮಕ್ಕಳು ಕೊಡು, ಮದುವೆ ಮಾಡು. ಪ್ರಿಯರೇ, ದೇವರಿಗೆ ಬೇರೆ ಕೆಲಸ ಇಲ್ವಾ? ದೇವರಿಗೆ ಅದನ್ನು ಕೊಡೋಕ್ಕಾಗಲ್ವಾ? ಪ್ರಿಯರೇ, ದೇವರು ಇವತ್ತು ಯಾರನ್ನು ಹುಡುಕ್ತಾ ಇದ್ದಾರೆ ಅಂದರೆ, ಯಾರು ಅವನ ಆತ್ಮನಿಂದ ತುಂಬಿಸಲ್ಪಡ್ತಾರೋ ಅವರನ್ನು ದೇವ್ರ ಕೈಯಲ್ಲಿ ತಕ್ಕೊಳ್ತಾರೆ. ದೇ ವಿಲ್ ಬಿಕಮ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಅಬ್ರಾಮನನ್ನು ನೋಡ್ರಿ, ಮೋಶೆಯನ್ನು ನೋಡ್ರಿ, ದಾನಿಯಲ್ನನ್ನು ನೋಡ್ರಿ, ಶದ್ರಕ್ ಮೇಷಕ್ ಅಬದ್ನಿಗೋ, ದಾವಿದನನ್ನು ನೋಡ್ರಿ, ಓಕೆ, ಎಲೀಷನ ನೋಡ್ರಿ, ಯೆಶಾಯ ಯೆರೆಮೀಯನನ್ನು ನೋಡ್ರಿ, ಪೌಲನನ್ನು ನೋಡ್ರಿ, ಪೇತ್ರನನ್ನು ನೋಡ್ರಿ. ದೇ ವರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ದಟ್ಸ್ ವೈ ದೇ ಬಿಕಮ್ ಮೈಟಿ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಯಲ್ಲಿ ಉಪಯೋಗಿಸುವ ಸಾಧನಗಳು ಅವರಾಗಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಪ್ರಿಯ ಸಹೋದರಿ, ಅವರು ಪವಿತ್ರಾತ್ಮ ಭರಿತರಾಗಿದ್ದರು. ಇವತ್ತು ನಾವು ಏನು ಭರಿತರಾಗಿದ್ದೇವೆ? ಏನಿಂದ ತುಂಬಿಸಿಕೊಂಡು? ನಾವು ಜೀವಂತ ಹೆಣವಾಗಿದ್ದೇವೆ. ಹಲೋ, ನಮ್ಮೊಳಗೇನಿಲ್ಲ, ಜೀವ ಇದ್ದದ್ದು ಏನು ಮಾಡುತ್ತೆ? ಒಂದೇ ಒಂದು ಮಾತಾಡ್ತು, ಒಂದಕ್ಕೆ ಜೀವ ಇರೋದು. ಜೀವ ಇದ್ದದ್ದು ಏನು ಮಾಡುತ್ತೆ? ಓಕೆ, ಹಲ್ಲೆಲೂಯ. ಪ್ರತಿ ವಾರ ನಿಮ್ಮೊಳಗೆ ನಾವೇನು ಮಾಡಬೇಕು? ಅದನ್ನಾದ್ರೂ ಹೇಳಿದ್ರಲ್ಲ ಬಾಯಿಂದ. ಓಕೆ, ಪ್ರತಿ ವಾರ ನಿಮ್ಮೊಳಗೆ ಏನು ಮಾಡ್ಬೇಕು? ನಾವು ಚಿಕ್ಕವರಿರುವಾಗ ಕೆಲವು ಕಾರುಗಳಿದ್ದು ಗೊತ್ತು ನಿಮಗೆ, ನಾನೇನು ಹೇಳ್ತಾ ಇದ್ದೀನಿ. ಆ ಕಾರುಗಳಿಗೆ ಏನು ಮಾಡಬೇಕಂದ್ರೆ, ಕ್ರ್ಯಾಂಕಿಂಗ್ ಇರುತ್ತೆ, ಒಂದು ರಾಡ್ ಇರುತ್ತೆ, ಮುಂದೆ ಹೋಗಿ ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ತಾ ಡಗ್ 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 ಸ್ಟಾರ್ಟ್ ಆಗುತ್ತೆ. ಓಕೆ, 2-3 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆ ನಿಲ್ಲುತ್ತೆ. ಆಮೇಲೆ ಏನು ಮಾಡಬೇಕು? ಅದಕ್ಕೆ ಮತ್ತೆ ಕ್ರ್ಯಾಂಕಿಂಗ್ ರಾಡ್ ಬೇಕು. ನಿಮಗೆ ಪ್ರತಿ ವಾರ ಕ್ರ್ಯಾಂಕಿಂಗ್ ರಾಡ್ ಬೇಕೇ ಬೇಕು. ಆವಾಗಲೇ ಗಾಡಿ ಏನಾಗೋದು? ಸ್ಟಾರ್ಟ್ ಆಗೋದು. ಶುಕ್ರವಾರಕ್ಕೆಲ್ಲ ಏನಾಗಿರುತ್ತೆ? ಮಲಗಿಬಿಟ್ಟಿರುತ್ತೆ. ಶನಿವಾರ ಅಂತ ಪೂರ್ತಿ ಮಲಗಿರುತ್ತೆ. ಸಂಡೇ ಜೋತಾಡ್ಕೊಂಡು ಬರುತ್ತೆ ಇಲ್ಲಿ. ಆವಾಗ ಮತ್ತೇನು ಮಾಡಬೇಕು? ಪ್ರಿಯರೇ, ಪವಿತ್ರಾತ್ಮ ಭರಿತರು ಹೇಗಿರ್ತಾರೆ ಅಂದರೆ, ಜೀವವುಳ್ಳವರು ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟಿರೋದು. ಹಿ ಗಿವ್ಸ್ ಅಸ್ ಎಬಿಲಿಟಿ. ನಮಗೆ ಶಕ್ತಿ ಕೊಡ್ತಾರೆ. ಕುರುಬನನ್ನು ಅರಸನನ್ನು ಆಗಿ ಮಾಡೋ ಶಕ್ತಿ. ಎಲೀಷ ಏನು ಮಾಡಿದ ಅಂತ ಹೇಳಿದ್ರೆ, ಎಲಿಯನಿಗೆ ಕೇಳ್ತಾ ಇದ್ದ. ಎಲಿಯ ಎಷ್ಟು ಕೇಳಿದ್ರು, ಎಲಿಯ ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದ. ಕಡೆಗೆ ಎಲಿಯ ಹೇಳಿದ, ನಾನು ಮೇಲೆ ಹೋಗುವಾಗ ನನ್ನ ಹೊದಿಕೆ ನಿನ್ನ ಮೇಲೆ ಬೀಳುತ್ತೆ. ಪ್ರಿಯರೇ, ಹೊದಿಕೆ ಬಂದ ತಕ್ಷಣ ಹೂ ವಾಸ್ ಎಲೀಷ? ಯಾರು ಅಂದರೆ, ಒಬ್ಬ ವ್ಯವಸಾಯಗಾರ, ಅವನು ತೋಟಗಾರ, ಅವನು ಓಕೆ, ವ್ಯವಸಾಯ ಮಾಡ್ತಾ ಇರೋನು, ತೋಟದಲ್ಲಿ ಕೆಲಸ ಆರ್ಡಿನರಿ ಪರ್ಸನ್. When the mantle came upon him, he was a different person. Hallelujah. ಪವಿತ್ರಾತ್ಮನು ಬರೋ ತನಕ ಸಾಧಾರಣ ವ್ಯಕ್ತಿಗಳು ನಾವು. ಪವಿತ್ರಾತ್ಮನು ಬಂದ ತಕ್ಷಣ ಅಸಾಧಾರಣ ವ್ಯಕ್ತಿಗಳು. Hallelujah. ಅಟ್ಲೀಸ್ಟ್ ಕೈಯಲ್ಲಿ ಸ್ವಲ್ಪ ಶಕ್ತಿ ತುಂಬಿಸಿ ಜೋರಾಗಿ ಹಲ್ಲೆಲೂಯಾ ಹೇಳಿ, ಚಪ್ಪಾಳೆ ತಟ್ಟಿ. Hallelujah. God is giving us the Holy Spirit without any payment. ನಾವು ಏನದಕ್ಕಾದರೂ ಖರ್ಚು ಮಾಡ್ತಾ ಇದ್ದೀವಾ? ಇಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಲೀಷನ ಮೇಲೆ ಆ ಕಂಬಳಿ ಬಂದ ತಕ್ಷಣ ಹೋಗಿ ಯೋರ್ದನ್ ನದಿಗೆ ಹೊಡೆದ. ವೇರ್ ಈಸ್ ದ ಗಾಡ್ ಆಫ್ ಎಲೈಜಾ? ಎಲಿಯನ ದೇವ್ರು ಎಲ್ಲಿ ಅಂತ ಯೋರ್ದನ್ ಒಳಗೆ ಹೊಡೆದ. ಯೋರ್ದನ್ ಎಲ್ಲ ಏನಾಯಿತು? ಇಬ್ಬಾಗ ಆಯಿತು. The Holy Spirit comes upon you to give you ability. ಯಾವುದನ್ನು ಮಾಡೋಕ್ಕಾಗ್ತಾ ಇರಲಿಲ್ವೋ ಮುಂದಿನ ಹೇಳ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಮಾತಾಡೋಕ್ಕೆ ನಿಮಗೆ ದೇವರು ಶಕ್ತಿ ಕೊಟ್ಟರಲ್ಲ, ಅದೇ ಒಂದು ದೊಡ್ಡ ಸಂತೋಷ.